ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶಿರಮನಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋ ವಿಷಯ ಏನಪ್ಪಾ ಅಂತಂದ್ರೆ, ನಿಮ್ಗೊಂದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸ್ಟೋರಿನ ತಗೊಂಡು ಬಂದಿದ್ದೀನಿ. ಆ ಸ್ಟೋರಿನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ಕತೆನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಒಂದು ಪಾರಿವಾಳದ ಗುಂಪು ಅವು ಒಂದು ಮಸೀದಿಯ ಮೇಲೆ ಹೋಗಿ ನೆಲೆಸಿದ್ವು, ಅಂದ್ರೆ ವಾಸ ಮಾಡ್ತಾ ಇದ್ವು. ಒಂದು ದಿನ ರಂಜಾನ್ ಹಬ್ಬ ಬಂತು. ಅವಾಗ ಆ ಮಸೀದಿಗೆ ಸುಣ್ಣ ಬಣ್ಣ ಬಡಿಲಿಕ್ಕೆ ಅಂತ ಎಲ್ಲರೂ ಶುರು ಮಾಡಿದ್ರು. ಹಾಗಾಗಿ ಆ ಪಾರಿವಾಳ ಅದು ಒಂದು ಕುಟುಂಬ ಇತ್ತಲ್ಲ, ಅದು ಏನಾಯ್ತು, ಮಸೀದಿಯನ್ನ ಬಿಟ್ಟು ಹಿಂದೂ ದೇವಾಲಯದ ಕಡೆಗೆ ಬಂದು ತಮ್ಮ ನೆಲೆಯನ್ನ ಊರಿದ್ವು. ತದನಂತರದಲ್ಲಿ ಅವಾಗ ದಸರಾ ಬಂತು. ಹಾಗಾಗಿ ಮತ್ತೆ ಪಾರಿವಾಳಗಳು ಏನ್ ಮಾಡಿದ್ವು, ಮತ್ತೆ ಆ ಒಂದು ಹಿಂದೂ ದೇವಾಲಯವನ್ನ ಬಿಟ್ಟು ಚರ್ಚ್ ಕಡೆ ಬಂದು ತಮ್ಮ ವಾಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವು. ಚರ್ಚ್ ಕಡೆ ಬಂದ್ಮೇಲೆ ನೋಡಿ, ಕ್ರಿಸ್ಮಸ್ ಬಂತು. ಕ್ರಿಸ್ಮಸ್ ಬಂದ್ಮೇಲೆ ಮತ್ತೆ ಆ ಪಾರಿವಾಳಗಳು ಮಸೀದಿ ಕಡೆ ಹೋದ್ವು. ಒಂದು ದಿನ ಏನಾಯ್ತು ಅಂತಂದ್ರೆ, ಕೋಮುವಾದ ಗಲಭೆ ನಡೀತಾ ಇತ್ತು. ಅವಾಗ ಆ ಪಾರಿವಾಳದ ಮಗು ಇತ್ತಲ್ಲ, ಅದು ಕೇಳ್ತು, ಯಾಕೆ ಅವರೆಲ್ಲ ಅಷ್ಟೆಲ್ಲ ಜಗಳ ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಅಲ್ಲಿ, ಕೋಮುವಾದ ಗಲಭೆ ನಡೀತಾ ಇದ್ದಲ್ಲ ಯಾಕೆ ಅಂತ ಆ ಮರಿ ಪಾರಿವಾಳ ತನ್ನ ತಾಯಿಗೆ ಕೇಳ್ತು. ಅವಾಗ ತಾಯಿ, ಅವರು ಮನುಷ್ಯರು ಮಗು ಅಂತ ಹೇಳ್ತು. ಅವಾಗ ಮರಿ ಪಾರಿವಾಳ ಮತ್ತೆ ಕೇಳ್ತು, ಮತ್ತೆ ಮನುಷ್ಯರಾದ್ರೆ ಯಾಕೆ ಅವರು ಇಷ್ಟು ಗಲಭೆ ಮಾಡ್ಕೊಳ್ತಾ ಇದ್ದಾರೆ, ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಆ ಮರಿ ಪಾರಿವಾಳ ಆ ತಾಯಿ ಪಾರಿವಾಳಕ್ಕೆ ಕೇಳತು. ಅವಾಗ ಆ ತಾಯಿ ಪಾರಿವಾಳ ಆ ಮರಿ ಪಾರಿವಾಳಕ್ಕೆ ಹೇಳ್ತು ಏನಂತ, ನೋಡು ಮಗು, ಮಸೀದಿಗೆ ಹೋಗುವರು ಮುಸ್ಲಿಮರು, ಗುಡಿಗೆ ಹೋಗುವರು ಹಿಂದೂಗಳು, ಚರ್ಚ್ಗೆ ಹೋಗುವರು ಕ್ರೈಸ್ತರು. ಇದು ಇವರ ಘರ್ಷಣೆ. ಅವಾಗ ಅಮ್ಮ ಆ ಮರಿ ಪಾರಿವಾಳ ತಾಯಿಗೆ ಕೇಳ್ತು, ಅಮ್ಮ ಹಾಗಾದ್ರೆ ನಾವು ಮಸೀದಿಯಿಂದ ಗುಡಿಗೆ, ಗುಡಿಯಿಂದ ಚರ್ಚ್ಗೆ ಎಲ್ಲೇ ಹೋದ್ರೂ ಸಹಿತ ನಾವು ಪಾರಿವಾಳಗಳಾಗೇ ಇದ್ವಿ, ಆದ್ರೆ ಈ ಮನುಷ್ಯರು ಯಾಕೆ ಹಾಗೆ ಆಗ್ತಾ ಇಲ್ಲ ಅಂತ ಕೇಳಿದಾಗ ಆ ತಾಯಿ ಪಾರಿವಾಳ ನಗಲಿಕ್ಕೆ ಶುರು ಮಾಡ್ತು. ನಕ್ಕು ಉತ್ತರ ಕೊಡ್ತು, ನೋಡು ಮಗು, ನಮ್ಮದು ವಿಶಾಲವಾದ ಪ್ರಪಂಚ, ನಾವು ತುಂಬಾ ಎತ್ತರದಲ್ಲಿದ್ದೇವೆ. ಈ ಮನುಷ್ಯ ಇದನ್ನಲ್ಲ, ಬಹಳ ಬುದ್ಧಿವಂತ ಮನುಷ್ಯ ಇವನು. ಈ ಮನುಷ್ಯ ಏನ್ ಮಾಡ್ಕೊಂಡಿದ್ದಾನೆ, ಜಾತಿ, ಮತ, ಪಥ, ಪಂಗಡ ಹೀಗೆ ಹಲವಾರು ಏನು ಇವನ್ನೆಲ್ಲ ಇಟ್ಕೊಂಡು ಒಂದು ಗೋಡೆಯನ್ನ ಕಟ್ಕೊಂಡು ಬದುಕ್ತಾ ಇದ್ದಾನೆ. ಇವನ್ನೆಲ್ಲ ಬಿಟ್ರೆ ಅವನು ಸಹಿತ ನಮ್ಮ ಎತ್ತರಷ್ಟಕ್ಕೆ ಬರ್ತಾನೆ. ಇದು ಎಲ್ಲ ಬಿಟ್ರೆ ಈ ಕೋಮುವಾದ, ಈ ಘರ್ಷಣೆ, ಈ ಗಲಭೆ ಯಾವುದು ನಡೆಯುವುದಿಲ್ಲ ಅಂತ ಆ ತಾಯಿ ಪಾರಿವಾಳ ಮತ್ತೊಂದು ಪಾರಿವಾಳದ ಗುಂಪನ್ನ ನೋಡುತ್ತಾ ತನ್ನ ಮರಿ ಪಾರಿವಾಳಕ್ಕೆ ಹೇಳ್ತು. ನೋಡಿ, ಈ ಕಥೆಯಲ್ಲಿ ತಿಳ್ಕೊಳ್ಳೋದಿಷ್ಟೇ, ಏನಪ್ಪಾ ಅಂತಂದ್ರೆ, ಮನುಷ್ಯರು ಈ ನಾವು ಜಾತಿ, ಧರ್ಮ ಮತ್ತೊಂದು ಇವೆಲ್ಲ ಬಿಟ್ಟು ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲವೂ ಕೂಡ ಸಮೃದ್ಧವಾಗಿರ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.